ಒಬ್ಬ ಹಿರಿಯ ಮಹಿಳೆ ಪವಿತ್ರ ಗೌಡರನ್ನು ಬಹಿರಂಗವಾಗಿ ಬೆಂಬಲಿಸಿದ್ದನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ಲಾಘಿಸಲಾಗುತ್ತಿದೆ. ಈ ಮಹಿಳೆ ಅಪವಿತ್ರ ಎಂದು ಪವಿತ್ರ ಗೌಡರನ್ನು ಅಪಹಾಸ್ಯ ಮಾಡುವವರ ವಿರುದ್ಧ ಧೈರ್ಯದಿಂದ ಧ್ವನಿ ಎತ್ತಿದ್ದಾರೆ. ನಿಮಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಅವಳನ್ನು ಅಪವಿತ್ರ ಎಂದು ಕರೆಯಲು? ಅವಳು ಇನ್ನೊಮ್ಮೆ ಮದುವೆಯಾಗಲಿ ಅಥವಾ ಏನು ಮಾಡಲಿ, ಅದು ಅವಳ ವೈಯಕ್ತಿಕ ವಿಷಯ. ಇದರಲ್ಲಿ ನಿಮಗೆ ಏನು ತೊಂದರೆ? ಇಟ್ಸ್ ನಾನ್ ಆಫ್ ಯೋರ್ ಬಿಸ್ನೆಸ್. ಈ ಮಾತುಗಳು ಭಾರೀ ಚರ್ಚೆಗೆ ಕಾರಣವಾಗಿರುವಂತೆಯೇ ಪವಿತ್ರ ಗೌಡ ಅವರು ಸಹ ಆ ಮಾತಿಗೆ ಪ್ರತಿಸ್ಪಂದಿಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಹಿಳೆಗೆ ಧನ್ಯವಾದ ತಿಳಿಸಿದ್ದಾರೆ. ಅವರು ಬರೆದುಕೊಂಡಿದ್ದಾರೆ, ನನ್ನ ಜೀವನದ ಸತ್ಯಕಥೆ ತಿಳಿಯದವರೇ ಹೆಚ್ಚು. ಬಹುಮಂದಿ ನನ್ನನ್ನು ನಿಂದಿಸಿದರು. ಇಂತಹ ಸಮಾಜದಲ್ಲಿ ನಿಮ್ಮಂಥವರಿಂದ ಬಂದ ಈ ಮಾತುಗಳು ನನ್ನ ಹೃದಯದಲ್ಲಿ ಒಂದು ಹೊಸ ಆಶಾಕಿರಣವನ್ನು ಹುಟ್ಟಿಸಿವೆ. ನಿಮ್ಮ ಬೆಂಬಲಕ್ಕೆ ನನ್ನ ಮನಃಪೂರ್ವಕ ಧನ್ಯವಾದಗಳು. ಇವರು ಮುಂದಾಗಿ ಹೇಳಿದರು, ನನ್ನ ಜೀವನದ ಸತ್ಯಾಸತ್ಯತೆಯ ಅರಿವಿಲ್ಲದೆ ನನ್ನ ಬಗ್ಗೆ ಜನ ಮಾತನಾಡುತ್ತಾರೆ. ಆದರೆ ನಿಮ್ಮಂಥವರು ಇರುವುದು ಈ ಸಮಾಜದಲ್ಲಿ ದೊಡ್ಡ ವಿಷಯ. ಈ ಘಟನೆ ಮಾನವೀಯತೆ, ಗೌರವ ಹಾಗೂ ಇನ್ನೊಬ್ಬರನ್ನು ನೆನೆಸಿ ಮಾತನಾಡುವ ಮಹತ್ವವನ್ನು ನೆನಪಿಸುತ್ತದೆ. ಪವಿತ್ರ ಗೌಡರ ಪ್ರತಿಕ್ರಿಯೆಯು ಪ್ರಾಮಾಣಿಕತೆಯೊಂದಿಗೆ ತುಂಬಿರುವಂತೆ, ಹಿರಿಯ ಮಹಿಳೆಯ ಧೈರ್ಯವು ಸಮಾಜದಲ್ಲಿ ಭಿನ್ನ ಧ್ವನಿಗಳಿಗೆ ಜಾಗವನ್ನು ಸೃಷ್ಟಿಸುತ್ತಿದೆ. ಮಾಧ್ಯಮ ಸಲಹೆಗಾರರು ಇಲ್ಲಿದ್ದಾರೆ, ಹೇಳಬೇಕು ನಾನು. ಅಂದರೆ ಯಾವುದೇ ವಿಷಯ ಆಗಿರಲಿ, ಆಕೆ ಒಬ್ಬ ನಟಿ ಆಗಿರಲಿ, ಆಕೆ ಇನ್ಯಾರನ್ನೋ ಮದುವೆ ಮಾಡ್ಕೋತಾಳೆ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಲ್ವಾ? ಒಬ್ಬ ಪವಿತ್ರ ಅನ್ನುವ ಹೆಣ್ಮಗಳ ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸೋದಿದೆಯಲ್ಲ, ಇಸ್ ದಿಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಅಬೌಟ್ ವಿಮೆನ್? ಆಕೆ ಅಪವಿತ್ರ ಅನ್ನೋದಕ್ಕೆ ಯಾವ ಹಕ್ಕಿ ಇರುತ್ತೆ ಮಾಧ್ಯಮಕ್ಕೆ? ಅವರ ಸೌಜನ್ಯ ವಿಷಯದಲ್ಲಿ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಇಡೀ ಸಮಾಜ ಇದೆಯಲ್ಲ, ನಮ್ಮ ಬಗ್ಗೆ ನಮಗೊಂದು ನಾಚಿಕೆ ಆಗ್ಬೇಕಲ್ವಾ? ಇಷ್ಟು ತೆರೆದ ಪುಸ್ತಕದ ಹಾಗೆ ಆ ವಿವರಗಳು ನಮ್ಮ ಕಣ್ಣೆದುರಿಗಿರ್ಬೇಕಾದ್ರೆ ಮತ್ತು ಆಧಾರಗಳಿದ್ದಾಗಲೂ ನಾವು ಅದ್ರ ಬಗೆಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತೀವಿ. 100 ಬಗೆಯ ಮಾತುಗಳನ್ನ, ಅಸಹ್ಯಕರವಾದ ಮಾತುಗಳನ್ನ ಈ ಲೋಕ ಆಡ್ತಾನೆ ಇರುತ್ತೆ. ಇನ್ನೊಂದು ಭಾಷೆ ಬಗ್ಗೆ